ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಘೋರಿಗಳು ಇವರು ತ್ರಿಶಕ್ತಿಯನ್ನ ಹೊಂದಿದವರು. ಆದರೆ ಇತ್ತೀಚೆಗೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಅಘೋರಿ ಮಹಿಳೆ ಕಾಣಿಸಿಕೊಳ್ತಾಗಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಮಹಿಳಾ ಅಘೋರಿಯ ಸುದ್ದಿ ಸಖತ್ ಸೌಂಡ್ ಮಾಡ್ತಾಗಿದೆ. ಹಾಗಾದ್ರೆ ಈ ಅಘೋರಿ ಮಹಿಳೆ ಯಾರು? ಅಘೋರಿ ಮಹಿಳೆಯರು ಯಾಕೆ ವಸ್ತ್ರವನ್ನ ಧರಿಸೋದಿಲ್ಲ? ಅಘೋರಿ ಆಗೋದಕ್ಕೆ ಮಹಿಳೆಯರು ಪಡುವಂತಹ ಕಷ್ಟವಾದ್ರೂ ಏನು? ಈಗ ಆಂಧ್ರ ಪ್ರದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರೋ ಈ ಅಘೋರಿ ಮಹಿಳೆ ನಿಜವಾಗ್ಲೂ ಅಘೋರಿಯಾಗಿದ್ದಾಳ ಅಥವಾ ನಾಟಕವಾಡ್ತಾಗಿದ್ದಾಳ? ಅಘೋರಿ ಆಗ್ಬೇಕಂತಂದ್ರೆ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ವಹಿಸಿಕೊಳ್ಳಬೇಕು? ಬೆತ್ತಲಾಗಿ ಓಡಾಡುವ ಮಹಿಳಾ ನಾಗಾ ಸಾಧುಗಳಿಗೆ ನಿಯಮಗಳು ಕಡ್ಡಾಯವಾಗಿರುತ್ತೆ. ಮಹಿಳೆಯರು ನಾಗಾ ಸಾಧುಗಳು ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಯಾವೆಲ್ಲ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತೀವಿ. ನೀವೇನಾದ್ರೂ ಅಘೋರಿಗಳ ದರ್ಶನ ಪಡೆದಿದ್ರೆ ಕಮೆಂಟ್ ಮೂಲಕ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ಅಘೋರಿಗಳು ಮತ್ತು ನಾಗಾ ಸಾಧುಗಳನ್ನ ಕಂಡ್ರೆ ಅವರ ದರ್ಶನ ಪಡೆಯಿರಿ, ಯಾಕಂತಂದ್ರೆ ಅವರು ಅದೃಷ್ಟ ಇದ್ದಂತೆ. ಸೊ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಪ್ರಾಚೀನ ಕಾಲದಿಂದಲೂ ನಾವು ನಾಗಾ ಸಾಧುಗಳನ್ನ ನೋಡಿರಬಹುದು. ಇವರು ಪುರುಷ ನಾಗಾ ಸಾಧುಗಳಂತೆ ಎಲ್ಲೆಂದರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಕುಂಭಮೇಳದಲ್ಲಿ ನಾವು ಹೆಚ್ಚಾಗಿ ಈ ಮಹಿಳಾ ಸಾಧುಗಳನ್ನ ನೋಡಬಹುದು. ಸ್ತ್ರೀ ನಾಗಾ ಸಾಧುಗಳು ಅಥವಾ ಮಹಿಳಾ ನಾಗಾ ಸಾಧುಗಳು ಹೆಚ್ಚಾಗಿ ತಮ್ಮನ್ನ ಧ್ಯಾನದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಇವರು ಮೈತುಂಬಾ ಬೂದಿಯನ್ನ ಬಳದುಕೊಂಡು ಬಟ್ಟೆಯಿಲ್ಲದೆ ಬೆತ್ತಲಾಗಿದ್ದುಕೊಂಡೇ ಆಧ್ಯಾತ್ಮಿಕ ಅಭ್ಯಾಸವನ್ನ ಪಾಲಿಸ್ತಿರ್ತಾರೆ. ಇವರು ಬೆತ್ತಲಾಗಿರೋ ಮೂಲಕ ತಾವು ಭೌತಿಕ ಪ್ರಪಂಚವನ್ನ ಮತ್ತು ಅದರ ಎಲ್ಲ ಆಸೆಗಳನ್ನ ಮತ್ತು ಬಾಂಧವ್ಯಗಳನ್ನ ತ್ಯಜಿಸಿದ್ದೇವೆ ಎಂಬ ಸಂದೇಶವನ್ನ ನೀಡುತ್ತಾರೆ. ಇದು ಅವರನ್ನ ಲೌಕಿಕ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ಮಾನವ ಅಸ್ತಿತ್ವವು ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಬಟ್ಟೆಯಂತಹ ಲೌಕಿಕ ಅಂಶಗಳ ಅಗತ್ಯ ಇಲ್ಲ ಅಂತ ತೋರಿಸುತ್ತೆ. ನಾಗಾ ಸಾಧುಗಳು ತಾವು ದೇವರ ಮಕ್ಕಳು ಅಂತ ನಂಬ್ತಾರೆ. ಹೀಗಾಗಿ ಅವರು ಬೇರೆ ಯಾವುದೇ ಹೊದಿಕೆ ಅಥವಾ ರಕ್ಷಣೆಯ ಅಗತ್ಯ ಇರೋದಿಲ್ಲ. ಅವರು ಬೆತ್ತಲಾಗಿ ಉಳಿದಿರೋದು ಅವರು ದೇವರ ಮೇಲೆ ಮಾತ್ರ ಅವಲಂಬಿತರಾಗಿದ್ದಾರೆ ಅನ್ನೋದು ಸೂಚನೆಯಾಗಿದೆ. ಬೆತ್ತಲಾಗಿ ಉಳಿಯುವ ಮೂಲಕ ನಾಗಾ ಸಾಧುಗಳು ತಮ್ಮ ಕಠಿಣ ತಪಸ್ಸು ಮತ್ತು ತ್ಯಜಿಸುವಿಕೆಯನ್ನ ವ್ಯಕ್ತಪಡಿಸ್ತಾರೆ. ಆದರೂ ಮಹಿಳಾ ನಾಗಾ ಸಾಧುಗಳೇ ಅವರದ್ದೇ ಆದ ಕೆಲವೊಂದಿಷ್ಟು ನಿಯಮಗಳು ಇವೆ. ಈಗ ಆಂಧ್ರ ಪ್ರದೇಶದಲ್ಲಿ ಓಡಾಡ್ತಾ ಇರುವಂತಹ ಮಹಿಳಾ ನಾಗಾ ಸಾಧುವು ಕೂಡ ಅಷ್ಟೇ. ಅವರ ಮೈ ಮೇಲೆ ಯಾವುದೇ ಬಟ್ಟೆಗಳಿಲ್ಲ. ಅವರು ಬೂದಿಯನ್ನ ತಮ್ಮ ದೇಹಕ್ಕೆ ಹಚ್ಚಿಕೊಂಡು ಎಲ್ಲರಿಗೂ ದರ್ಶನ ಕೊಡ್ತಾಗಿದ್ದಾರೆ. ಒಬ್ಬ ಮಹಿಳೆಯನ್ನ ಬೆತ್ತಲಾಗಿ ನೋಡೋದು ಕೆಲವೊಂದ್ ಸರ್ತಿ ಹಿಂಸೆ ಅನ್ಸುತ್ತೆ. ಆದ್ರೆ ಅವರ ನಿಷ್ಠೆ ನಿಯಮಗಳೇ ಅವರಿಗೆ ಸುರಕ್ಷತೆಯನ್ನ ನೀಡುತ್ತೆ. ಅದೇ ತೆರನಾಗಿ ಈ ಮಹಿಳಾ ಸಾಧು ಓಡಾಡ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಜನರಿಗೆ ಹಿಂಸೆ ಅನ್ಸತ್ತೆ. ಇನ್ನು ಕೆಲವೊಂದಿಷ್ಟು ಜನರು ಅಘೋರಿ ನಾಗಾ ಸಾಧು ಅಂತ ಕೈ ಮುಗಿದು ಆಶೀರ್ವಾದ ಪಡೆದುಕೊಳ್ತಾಗಿದ್ದಾರೆ. ಹಾಗಾದ್ರೆ ಈ ಅಘೋರಿ ನಾಗಾ ಸಾಧುಗಳ ಲಕ್ಷಣಗಳೇನು? ಜೊತೆಗೆ ಇವರು ನಾಗಾ ಸಾಧುಗಳು ಆಗ್ಬೇಕಂತಂದ್ರೆ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ಹೇಳ್ತೀವಿ ನೋಡಿ. ಮಹಿಳಾ ನಾಗಾ ಸಾಧುಗಳು ಸನಾತನ ಧರ್ಮದ ಸಾಧು ಸಂಪ್ರದಾಯದ ಪ್ರಮುಖ ಭಾಗವಾಗಿದ್ದಾರೆ. ಪುರುಷ ನಾಗಾ ಸಾಧುಗಳಂತೆ ಇವರು ಕಠಿಣ ತಪಸ್ಸು ಮತ್ತು ತ್ಯಾಗವನ್ನ ಪಾಲನೆ ಮಾಡಬೇಕಾಗತ್ತೆ. ಆದರೆ ಪುರುಷ ನಾಗಾ ಸಾಧುಗಳಿಗಿಂತ ಮಹಿಳಾ ನಾಗಾ ಸಾಧುಗಳ ಜೀವನ ಶೈಲಿ ಮತ್ತು ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಸಂಪ್ರದಾಯಗಳು ನಿಯಮಗಳು ಇದೆ. ನಾಗಾ ಸಾಧುಗಳ ಸಾಮಾಜಿಕ ರೀತಿ ನೀತಿಗಳಿಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಮಹಿಳಾ ನಾಗಾ ಸಾಧುಗಳ ದೀಕ್ಷೆ ಪ್ರಕ್ರಿಯೆ ಹೇಗಿರತ್ತಂತಂದ್ರೆ ಸ್ತ್ರೀ ನಾಗಾ ಸಾಧುಗಳು ಸಹ ಪುರುಷ ನಾಗಾ ಸಾಧುಗಳಂತೆ ಕಠಿಣ ದೀಕ್ಷಾ ಪ್ರಕ್ರಿಯೆಯ ಮೂಲಕ ಸಾಧ್ವಿ ಜೀವನವನ್ನ ಅನುಸರಿಸಬೇಕಾಗತ್ತೆ. ಮಹಿಳಾ ನಾಗಾ ಸಾಧ್ವಿಗಳು ದೀಕ್ಷೆಯನ್ನ ತೆಗೆದುಕೊಳ್ಳುವ ಸಮಯದಲ್ಲಿ ಎಲ್ಲ ಲೌಕಿಕ ಬಂಧನಗಳನ್ನ, ಆಸೆಗಳನ್ನ, ಸಂಬಂಧಗಳನ್ನ ಕಡ್ಡಾಯವಾಗಿ ತ್ಯಜಿಸಬೇಕಾಗತ್ತೆ. ಅವರು ಕೇವಲ ಬಂಧನಗಳನ್ನ, ಸಂಬಂಧಗಳನ್ನ ತ್ಯಜಿಸುವುದು ಮಾತ್ರವಲ್ಲ, ಆ ಸಮಯದಲ್ಲಿ ಅವರು ತಮ್ಮ ತಲೆ ಕೂದಲನ್ನು ಕೂಡ ಸಂಪೂರ್ಣವಾಗಿ ತ್ಯಜಿಸಬೇಕಾಗತ್ತೆ. ಅವರಲ್ಲಿ ಕೆಲವರು ಬೆತ್ತಲಾಗಿ ಓಡಾಡಿದ್ರೆ ಇನ್ನೂ ಕೆಲವರು ಕೇಸರಿ ಉಡುಪನ್ನ ಧರಿಸಿ ತಿರುಗಾಡ್ತಾ ಇರ್ತಾರೆ. ಇನ್ನು ದೀಕ್ಷೆಯ ನಂತರ ಮಹಿಳಾ ನಾಗಾ ಸಾಧುಗಳ ಜೀವನ ಶೈಲಿ ಹೇಗಿರತ್ತಂತಂದ್ರೆ ದೀಕ್ಷೆಯನ್ನ ತೆಗೆದುಕೊಂಡ ನಂತರ ಅವರು ಬ್ರಹ್ಮಚಾರ್ಯವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ. ಮಹಿಳಾ ನಾಗಾ ಸಾಧುವಾದ ಬಳಿಕ ಅವರು ತಮ್ಮ ಸಂಪೂರ್ಣ ಜೀವನವನ್ನ ಆಧ್ಯಾತ್ಮಿಕ ಅಭ್ಯಾಸ, ತಪಸ್ಸು ಮತ್ತು ಧ್ಯಾನಕ್ಕಾಗಿ ಮುಡುಪಾಗಿಡಬೇಕಾಗತ್ತೆ. ಸ್ತ್ರೀ ನಾಗಾ ಸಾಧ್ವಿಗಳು ಸಹ ಕಠಿಣ ಜೀವನ ಶೈಲಿಯನ್ನ ಅನುಸರಿಸ್ತಾರೆ.
ಕಾಡು ಪರ್ವತ ಗುಹೆಗಳಲ್ಲಿ ವಾಸವಾಗಿ ತಪಸ್ಸು ಮಾಡ್ತಾರೆ. ಅವರು ಆಹಾರ, ನಿದ್ರೆ ಮತ್ತು ಇತರೆ ಅಗತ್ಯ ವಸ್ತುಗಳ ವಿಷಯದಲ್ಲಿ ಕನಿಷ್ಠ ಮತ್ತು ಸರಳ ಜೀವನವನ್ನು ನಡೆಸ್ತಾರೆ. ಅವರು ತಮ್ಮ ಪಂಥದವರು ನಡೆಸುವ ಮೆರವಣಿಗೆಯಲ್ಲಿ ವಿಶೇಷ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು ನಾಗಾ ಸಾಧುಗಳು ಬಟ್ಟೆಯಿಲ್ಲದೆ ಬೆತ್ತಲಾಗುವುದು ಪ್ರಾಚೀನ ಕಾಲದಿಂದಲೂ ಅವರು ಪಾಲಿಸಿಕೊಂಡು ಬಂದಂತಹ ಒಂದು ಸಂಪ್ರದಾಯವಾಗಿದೆ. ಅದು ಅವರನ್ನ ಲೌಕಿಕ ಕಾಮ ಮತ್ತು ಸೋಗುಗಳಿಂದ ದೂರ ಇರಿಸುತ್ತೆ. ನಾಗಾ ಸಾಧುಗಳು ಬೆತ್ತಲಾಗಿ ಉಳಿಯುವುದು ಕೇವಲ ಸಂಪ್ರದಾಯವಲ್ಲ, ಆದರೆ ಅವರ ಆಳವಾದ ತತ್ವಶಾಸ್ತ್ರ ಮತ್ತು ಜೀವನದ ತಪಸ್ಸಿನ ಭಾಗವಾಗಿದೆ. ಇದು ತ್ಯಾಗ, ಸಾಧನೆ ಮತ್ತು ದೇವರ ಕಡೆಗೆ ಅವರ ಅಚಲವಾದ ಭಕ್ತಿಯನ್ನ ಸಂಕೇತಿಸುತ್ತೆ. ದೇಶದಲ್ಲಿ ನೂರಾರು ವರ್ಷಗಳಿಂದ ನಾಗಾ ಸಾಧುಗಳ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ನಾಗಾ ಸಾಧುಗಳ ಜೀವನ ಶೈಲಿ ತುಂಬಾ ಕಷ್ಟಕರವಾಗಿರುತ್ತೆ. ಅದಕ್ಕಾಗಿ ಇವರು ಅನೇಕ ಸಾಂಪ್ರದಾಯಿಕ ಧಾರ್ಮಿಕ ಸವಾಲುಗಳನ್ನ ಮತ್ತು ಪರೀಕ್ಷೆಗಳನ್ನ ಎದುರಿಸಬೇಕಾಗತ್ತೆ. ಆದರೆ ಮಹಿಳಾ ನಾಗಾ ಸಾಧುಗಳಾಗಿರುವುದನ್ನ ಕಳೆದ ಕೆಲವು ದಶಕಗಳಿಂದ ಅಂಗೀಕರಿಸಲಾಗಿದೆ. ಅದಾದ ನಂತರ ಮಹಿಳೆಯರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗಾ ಸಾಧುಗಳಾಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ನಾಗಾ ಸಾಧುಗಳ ಜೀವನವು ಸಂಪೂರ್ಣ ದೇವರಿಗೆ ಮುಡಿಪಾಗಿರುತ್ತೆ. ಅದರಲ್ಲಿ 2 ದಿನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತೆ ಮತ್ತು 2 ದಿನ ಪೂಜೆಯಲ್ಲಿ ಕೊನೆಗೊಳ್ಳುತ್ತೆ. ನಾಗಾ ಸಾಧುಗಳು ಹಣೆಯ ಮೇಲೆ ತಿಲಕವನ್ನ ಹಚ್ಚಿಕೊಳ್ಬೇಕು. ಕೇಸರಿ ಬಣ್ಣದ ಒಂದು ಬಟ್ಟೆಯನ್ನ ಮಾತ್ರ ಧರಿಸೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಅಂದಹಾಗೆ ನೇಪಾಳಕ್ಕಿಂತ ನಾಗಾ ಸಾಧುಗಳಾಗುವ ಹೆಚ್ಚಿನ ಮಹಿಳೆಯರು ಭಾರತಕ್ಕೆ ಬರ್ತಾರೆ. ನಾಗಾ ಸಾಧುಗಳಾಗುವ ಮೊದಲು ಅವರು ಅನೇಕ ಕಠಿಣ ತಪಸ್ಸುಗಳು ಮತ್ತು ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ. ನಾಗಾ ಸಾಧು ಆಗೋ ಮೊದಲು ಮಹಿಳೆ 6 ರಿಂದ 12 ವರ್ಷಗಳ ಕಾಲ ಬ್ರಹ್ಮಚಾರ್ಯವನ್ನ ಪಾಲಿಸಬೇಕಾಗತ್ತೆ. ಮಹಿಳೆ ಇದನ್ನ ಮಾಡುವಲ್ಲಿ ಯಶಸ್ವಿಯಾದಾಗ ಮಾತ್ರ ಅವರು ಗುರುಗಳು ನಾಗಾ ಸಾಧು ಆಗೋದಕ್ಕೆ ಅವಕಾಶವನ್ನ ನೀಡುತ್ತಾರೆ. ಅದರಲ್ಲಿ ಒಬ್ಬರ ತಲೆ ಬೋಳಿಸೋದು, ದೇಹದ ಮೇಲೆ ಕಿತ್ತಳೆ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸೋದು ಮತ್ತು ಆಯುಧಗಳನ್ನ ಧರಿಸೋದು ಸೇರಿದ್ದೇ ಆಗಿದೆ. ಈಗ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಮಹಿಳಾ ನಾಗಾ ಸಾಧು ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಕೂಡ ನಾಗಾ ಸಾಧು ಮೇಲ್ನೋಟಕ್ಕೆ ಕಾಣಿಸ್ತಿದ್ದಾರೆ, ಆದರೆ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. ಅವರು ನಿಜವಾಗಲೂ ನಾಗಾ ಸಾಧುವಾಗಿದ್ದಾರಾ ಅಥವಾ ಅವರು ನಾಟಕ ಮಾಡ್ತಾ ಇದ್ದಾರಾ ಅನ್ನೋದು ಗೊತ್ತಾಗಬೇಕಾಗಿದೆ. ಇವರ ಗುರುಗಳು ಯಾರು, ಯಾವಾಗ ಇವರು ದೀಕ್ಷೆಯನ್ನು ತೆಗೆದುಕೊಂಡ್ರು, ಎಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡ್ರು, ಯಾವ ಮಠದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡ್ರು ಅನ್ನೋದು ವಿಚಾರಣೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಡೋಂಗಿ ಬಾಬಾಗಳು ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮಹಿಳಾ ನಾಗಾ ಸಾಧುಗಳು ಅಂತ ಡೋಂಗಿತನ ಮಾಡಿಕೊಂಡು ಇವರೇನಾದ್ರೂ ದುಡ್ಡು ಪೀಕೋ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂತಹದ್ದು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಯಾಕಂತಂದ್ರೆ ಇದು ಆಚಾರ ವಿಚಾರ ಮತ್ತು ಭಾವನೆಗಳಿಗೆ ಧಕ್ಕೆ ತರುವಂತಹ ಘಟನೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಇವರು ನಾಗಾ ಸಾಧು ನಿಜವಾಗಲೂ ಕೂಡ ಇವರು ಸಾಧುವಾಗಿದ್ರೆ ಅದು ಒಳ್ಳೆಯ ಕೆಲಸ. ಆದರೆ ಇವರೇನಾದ್ರೂ ಡೋಂಗಿ ನಾಗಾ ಸಾಧುವಾಗಿದ್ರೆ ಈ ಮಹಿಳೆಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇಲ್ಲಿನ ಜನರ ಆಶಯವಾಗಿದೆ. ಯಾಕಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಈಗ ಬೆತ್ತಲಾಗಿ ಮಹಿಳೆ ಓಡಾಡ್ತಾ ಇರೋದನ್ನ ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಅವರ ವಿಚಾರ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇದು ಮಹಿಳೆಯರಿಗೆ, ಬೇರೆ ಮಹಿಳೆಯರಿಗೆ ಇದು ಒಂದ್ ಸ್ವಲ್ಪ ನೋಡೋದಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ. ಆದ್ರೆ ಇವರೇನಾದ್ರೂ ನಾಗಾ ಸಾಧು, ಆದ್ರೆ ಈ ಮಹಿಳೆ ನಿಜವಾಗ್ಲೂ ನಾಗಾ ಸಾಧುವಾಗಿದ್ರೆ ಅವಳನ್ನ ಈ ಸಮಾಜ ಒಪ್ಪಿಕೊಳ್ಳಬೇಕು. ಜೊತೆಗೆ ಅವರು ಮಾಡುವಂತಹ ಆಚಾರ ವಿಚಾರಗಳಿಗೆ ನಾವೆಲ್ಲರೂ ಕೂಡ ತಲೆ ಬಾಗ್ಲೇಬೇಕು. ಇಲ್ಲ ಅಂತಂದ್ರೆ ಇವರೇನಾದ್ರೂ ನಾಟಕ ಮಾಡ್ತಾ ಇದ್ರೆ ಇವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಜನ ಹೇಳಿಕೊಳ್ತಾ ಇದ್ದಾರೆ. ಇದಾಗಿತ್ತು ಮಹಿಳಾ ನಾಗಾ ಸಾಧುವಿನ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇಂತಹ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.